ಹಾಯ್ ನಮಸ್ಕಾರ, ನಾನು ನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮ ದುನಿಯಾ ನಮ್ಮ ಇಷ್ಟ. ಸ್ನೇಹಿತರೆ, ಇದೊಂದು ಇನ್ಫಾರ್ಮೇಷನ್ ವಿಡಿಯೋ. ನಿಮಗೆ ಭಯ ಬೀಳಿಸ್ಬೇಕು ಅಂತಕ್ಕಂಥ ಇಂಟೆನ್ಷನಿಂದ ವಿಡಿಯೋ ಮಾಡ್ತಾ ಇಲ್ಲ. ಜಸ್ಟ್ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋ ಇಂಟೆನ್ಷನಿಂದನೇ ಮಾತ್ರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು 2-3 ದಿನಗಳ ಹಿಂದೆ ನಾವು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾದಲ್ಲಿ ಆಗಿರ್ಬೋದು, ತುಂಬ ಕೇಳ್ತಾ ಇರ್ತಕ್ಕಂಥ ಸುದ್ದಿ ಯಾವುದು ಅಂತಂದರೆ ಆಸ್ಟ್ರಾಜೆನಿಕಾ ಆರ್ ಕೋವಿಶೀಲ್ಡಿಂದ ರೇರ್ ಆಗಿರ್ತಕ್ಕಂಥ ಒಂದು ಸೈಡ್ ಎಫೆಕ್ಟ್ ಅನ್ನೋದು ಆಗ್ತಾ ಇದೆ ಅಂತ. ಹಾಗಾದರೆ ಈ ಒಂದು ಕೋವಿಶೀಲ್ಡಿಂದ ಯಾವ ಥರ ಒಂದು ಸೈಡ್ ಎಫೆಕ್ಟ್ ಅನ್ನೋದು ಆಗ್ತಾ ಇದೆ, ಮತ್ತು ಈ ಒಂದು ಆಸ್ಟ್ರಾಜೆನೆಕಾ ಈ ಒಂದು ಕಂಪನಿ ಏನಿದೆಯೋ ಈ ಒಂದು ಕಂಪನಿಯ ಬಗ್ಗೆ ಕೇಸ್ ಅನ್ನೋದು ಇಂಗ್ಲೆಂಡ್ನಲ್ಲಿ ದಾಖಲಾಗ್ತದೆ. ಆ ಒಂದು ಕೇಸನ್ನು ಯಾರು ದಾಖಲು ಮಾಡಿದ್ದು, ಹಾಗೆ ಏನಕ್ಕೆ ದಾಖಲು ಮಾಡ್ತಾರೆ, ಮತ್ತು ಈ ಒಂದು ಆಸ್ಟ್ರಾಜೆನೆಕಾ ಅಥವಾ ಈ ಒಂದು ಕೋವಿಶೀಲ್ಡ್ ಏನಿದೆಯೋ ಈ ಒಂದು ವ್ಯಾಕ್ಸಿನನ್ನು ಯಾವ ದೇಶದ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತೋ ಅದೇ ದೇಶ ಬ್ಯಾನ್ ಮಾಡ್ತು. ಹಾಗಾದರೆ ಕೆಲವೊಂದು ದೇಶಗಳಲ್ಲಿ ಇದೇ ಕೋವಿಶೀಲ್ಡನ್ನು ಯೂಸ್ ಮಾಡಿದ್ದಾದರೂ ಹೇಗೆ? ಹಾಗಂತ ಇದ್ದಕ್ಕಿದ್ದಂಗೆ ನಾವು ತುಂಬ ಜನ ವಿಷಯಗಳನ್ನು ನಾವು ಕೇಳ್ತಾ ಇರ್ತೀವಿ. ಇದ್ದಕ್ಕಿದ್ದಾಗೆ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗೋದು, ಹಾಗೆ ಇದ್ದಕ್ಕಿದ್ದಾಗೆ ಕೊಲಾಪ್ಸ್ ಆಗೋದು, ಈ ಥರ ಎಲ್ಲ ಆಗ್ತಾ ಇರೋದು ಈ ಒಂದು ವ್ಯಾಕ್ಸಿನ್ ಇಂದನ ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಕೋವಿಡ್-19 ಈ ಹೆಸರು ಕೇಳಿದ ತಕ್ಷಣ ಪ್ರತಿಯೊಬ್ಬರು ಭಯ ಬೀಳ್ತಾ ಇರ್ತಾರೆ. ಯಾಕೆ ಅಂತಂದರೆ ಎಲ್ಲೋ ದೂರದಲ್ಲಿರ್ತಕ್ಕಂಥ ಚೀನಾದ ವುಹಾನ್ ನಗರದಲ್ಲಿ ಕಾಯಿಲೆ ಶುರುವಾಗುತ್ತೆ. ಕೇವಲ 6ರಿಂದ 7 ತಿಂಗಳ ಅಷ್ಟರಲ್ಲಿ ಈ ಒಂದು ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ರಾಷ್ಟ್ರಗಳಲ್ಲೂ ಈ ಒಂದು ಕಾಯಿಲೆ ಸ್ಪ್ರೆಡ್ ಆಗುತ್ತೆ. ಇದರಲ್ಲಿ ಮೇಯ್ನ್ ಆಗಿ 3 ಸ್ಟೇಜಸ್ ಅನ್ನೋದು ಬರುತ್ತೆ: ಎಪಿಡೆಮಿಕ್, ಪ್ಯಾಂಡಮಿಕ್, ಹಾಗೆ ಎಂಡಮಿಕ್ ಅಂತ. ಇದು ಬಿಟ್ಟು ನಾವು ನೋಡೋದಾದ್ರೆ ಈ ಒಂದು ಜಗತ್ತಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಷ್ಟ್ರಗಳು ಈ ಒಂದು ಮಹಾಮಾರಿ ಕೋವಿಡ್-19ಗೆ ವ್ಯಾಕ್ಸಿನ್ ಕಂಡುಹಿಡಿಯೋ ಒಂದು ಪ್ರಯತ್ನದಲ್ಲಿರ್ತವೆ. ಈ ಪ್ರಯತ್ನದಲ್ಲಿ ಕೆಲವೊಂದು ರಾಷ್ಟ್ರಗಳು ಸಕ್ಸಸ್ ಆಗ್ತವೆ, ಕೆಲವೊಂದು ರಾಷ್ಟ್ರಗಳು ಸಕ್ಸಸ್ ಆಗೋದಿಲ್ಲ. ನಮ್ಮ ಭಾರತ ದೇಶ ಈ ಒಂದು ಭಾರತ್ ಬಯೋಕಾನ್ ಅವರ ಒಂದು ಅಂಡರಲ್ಲಿ ಕೋವ್ಯಾಕ್ಸಿನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತು. ಇನ್ನು ರಷ್ಯಾದವರು ಸ್ಪುತ್ನಿಕ್ ಅನ್ನೋ ಒಂದು ವ್ಯಾಕ್ಸಿನ್ ಅನ್ನ ಕಂಡುಹಿಡಿದ್ರು. ಇನ್ನು ಅದು ಬಿಟ್ಟು ಈ ಇಂಗ್ಲೆಂಡ್ ಆ್ಯಂಡ್ ಸ್ವೀಡನ್ ಈ ಒಂದು ದೇಶಗಳ ಒಂದು ಕಂಪನಿ ಆಗಿರ್ತಕ್ಕಂಥ ಆಸ್ಟ್ರಾಜೆನಿಕಾ ಈ ಒಂದು ಕೋವಿಶೀಲ್ಡನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಆ್ಯಕ್ಚುಲಿ ಅಲ್ಲಿ ಅದಕ್ಕೆ ಬೇರೆ ಹೆಸರನ್ನು ಕರೀತಾರೆ. ನಮ್ಮ ಇಂಡಿಯಾದಲ್ಲಿ ಇದಕ್ಕೆ ಕೋವಿಶೀಲ್ಡ್ ಅಂತಾನೆ ಕರೀತಾ ಇದ್ರು. ಸ್ನೇಹಿತರೆ, ಈ ಪ್ರಪಂಚದ ಕತೆ ಬೇಡ ನಮಗೆ. ಈ ಒಂದು ಆಸ್ಟ್ರಾಜೆನೆಕಾ ಕಂಪನಿ ಭಾರತದಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಇದು ಪುಣೆ ಮೂಲದ ಒಂದು ಬಯೋಕಾನ್ ಕಂಪನಿ. ಇಲ್ಲಿ ಈ ಒಂದು ಕೋವಿಶೀಲ್ಡ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ವಿತಿನ್ 1 ಇಯರ್ ಅಲ್ಲೇ 174 ಕೋಟಿ ಡೋಸ್ಗಳನ್ನ ಭಾರತೀಯರಿಗೆ ನೀಡ್ತಾರೆ. ಅಲ್ಲಿಂದ ಹಂತ ಹಂತವಾಗಿ ರಿಕವರಿ ಅನ್ನೋದು ಆಗ್ತಾ ಬಂತು. ಮತ್ತೆ ಈ ಒಂದು ಕೋವಿಡ್ ಅನ್ನೋದು ಕೂಡ ಕಣ್ಮರೆ ಆಗ್ತಾ ಇದೆ ಹಂತ ಹಂತವಾಗಿ. 4 ಮಾರ್ಚ್ 2021 ಈ ಒಂದು ಆಸ್ಟ್ರಾಜೆನಿಕಾ ಕಂಪನಿ ತಾನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಅನ್ನ ಇಂಗ್ಲೆಂಡ್ನಲ್ಲಿ ಜನರಿಗೆ ಕೊಡೋದಕ್ಕೆ ಶುರು ಮಾಡುತ್ತೆ. ಈ ಒಂದು ವ್ಯಾಕ್ಸಿನ್ ತಗೊಂಡಿದ್ದು 2-3 ದಿನದಲ್ಲೇ ಅನಿಶಾ ಟೈಲರ್ ಆಲ್ಪ್ಸ್ ಅಂತಕ್ಕಂಥ ಒಂದು ಲೇಡಿ, 40 ವರ್ಷದ ಲೇಡಿ, ಇದ್ದಕ್ಕಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ನಿಂದ ತೀರು ಹೋಗ್ತಾರೆ. ನಂತರ ಜೇಮ್ಸ್ ಕೌಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದೇ ವ್ಯಾಕ್ಸಿನ್ ಅನ್ನ ಪಡೆದುಕೊಂಡಾದ್ಮೇಲೆ ತುಂಬ ಸಿವಿಯರ್ ಆಗಿರ್ತಕ್ಕಂಥ ಒಂದು ಇಂಜುರಿಗಳನ್ನೋದು ಆಗುತ್ತೆ. ಆಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಬ್ರಿಟನ್ನ ಹೈಕೋರ್ಟ್ನಲ್ಲಿ ಒಂದು ಪಿಟಿಷನ್ ಅನ್ನು ದಾಖಲು ಮಾಡ್ತಾರೆ.
ಈ ಒಂದು ಆಸ್ಟ್ರೋಜೆನಿಕಾ ಕಂಪನಿ ಏನಿದೆಯೋ ಸೊ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಈ ಒಂದು ವ್ಯಾಕ್ಸಿನ್ ಅಷ್ಟೊಂದು ಸೇಫ್ ಇಲ್ಲ, ಜನರಿಗೆ ತುಂಬಾ ಸಿವಿಯರ್ ಆಗಿರ್ತಕ್ಕಂಥ ಒಂದು ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅಂತ. ಸೊ ಈ ಒಂದು ಕೇಸ್ ಬಗ್ಗೆ ತುಂಬಾ ಒಂದು ಟ್ರಯಲ್ಸ್ ಅನ್ನೋದು ನಡೀತಾ ಇರುತ್ತೆ. ಇದೇ ಒಂದು ಸಮಯಕ್ಕೆ ಈ ಒಂದು ವ್ಯಾಕ್ಸಿನ್ ಅನ್ನ ಕೆಲವೊಂದು ರಾಷ್ಟ್ರಗಳು ಬ್ಯಾನ್ ಮಾಡ್ತವೆ. ಸೊ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರಗಳು ಅಂತಂದ್ರೆ ಜರ್ಮನಿ ಆಗಿರ್ಬೋದು, ಫ್ರಾನ್ಸ್, ಇಟಲಿ, ನೆದರ್ಲ್ಯಾಂಡ್ಸ್, ಸ್ವೀಡನ್, ಬಲ್ಗೇರಿಯಾ, ಕಾಂಗೋ, ಥಾಯ್ಲ್ಯಾಂಡ್, ಇಂಡೋನೇಷಿಯಾ, ಕೆನಡಾ, ಐಸ್ಲ್ಯಾಂಡ್. ಸೊ ಇಂತಹ ಅನೇಕ ರಾಷ್ಟ್ರಗಳು ಈ ಒಂದು ವ್ಯಾಕ್ಸಿನ್ ಅನ್ನ ಬ್ಯಾನ್ ಮಾಡ್ತಾರೆ. ಅಲ್ಲಿ ಅವ್ರ ದೇಶದಲ್ಲಿ ಇದನ್ನ ತಗೊಳ್ಳೋದಿಲ್ಲ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ರಷ್ಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ವ್ಯಾಕ್ಸಿನ್ ಅನ್ನ ಇಂಪೋಸ್ ಮಾಡಿಕೊಂಡು ಜನರಿಗೆ ನೀಡ್ತಾ ಇರ್ತಾರೆ. ಆದ್ರೆ ಭಾರತದಲ್ಲಿ ಇದೇ ಒಂದು ವ್ಯಾಕ್ಸಿನ್ ಅನ್ನ ಯೂಸ್ ಮಾಡ್ತಾರೆ. ಸ್ನೇಹಿತರೆ, ಈ ಒಂದು ವ್ಯಾಕ್ಸಿನ್ ತಗೊಂಡವರ ಸಂಖ್ಯೆ ಭಾರತದಲ್ಲಿ ಅಂತ ನಾವು ನೋಡೋದಕ್ಕಿಂತ ಮುಂಚೆ ಸೊ ಎಷ್ಟು ಡೋಸ್ ಕೊಟ್ಟಿದ್ದಾರೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 174 ಕೋಟಿ ಡೋಸ್ಗಳನ್ನ ನೀಡಿದ್ದಾರೆ. ಸೊ ಇದನ್ನ 2 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಜನ ತಗೊಂಡ್ರು ಅಂತ ನಿಮಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಆಕ್ಚುಲಿ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಈ ಒಂದು ವ್ಯಾಕ್ಸಿನ್ ಇಂದ ಆಗ್ತಕ್ಕಂಥ ಒಂದು ಸೈಡ್ ಎಫೆಕ್ಟ್ಸ್ ಅನ್ನೋದು ನಾವು ನೋಡ್ತಾ ಇದ್ರೆ ಸೊ ಇಲ್ಲಿ TTS ಅಂತ ಕರೀತಾರೆ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಬ್ಲಡ್ ಕ್ಲಾತ್ ಇರ್ಬೋದು, ಹಾಗೆ ಈ ಒಂದು ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ಅನ್ನೋದು ಕಡಿಮೆ ಆಗುತ್ತೆ. ಸಿವಿಯರ್ ಆಗಿರ್ತಕ್ಕಂಥ ಸ್ಟಮಕ್ ಪೈನ್ಸ್ ಆಗಿರ್ಬೋದು, ಸಮ್ ನ್ಯೂರಾಲಜಿಕಲ್ ಡಿಸಾರ್ಡರ್ಸ್ ಆಗಿರ್ಬೋದು, ಈ ತರ ಒಂದು ಕಾಯಿಲೆಗಳು ಈ ಒಂದು ವ್ಯಾಕ್ಸಿನ್ ಇಂದ ಬರ್ತಾ ಇವೆ ಅಂತ ಈ ಒಂದು ಆಸ್ಟ್ರೋಜೆನಿಕಾ ಕಂಪನಿ ಹೈಕೋರ್ಟ್ನಲ್ಲಿ ಹೇಳುತ್ತೆ. ವ್ಯಾಕ್ಸಿನ್ ಆಯಿತು, ಆದರೆ ಈ ಒಂದು ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ ಇಂದ ಎಷ್ಟು ಜನ ಅವರ ಪ್ರಾಣವನ್ನ ಕಳೆದುಕೊಂಡ್ರು ಅಂತ ಯಾರು ಕೂಡ ಲೆಕ್ಕ ಮಾಡಲಿಲ್ಲ ಅನ್ಕೊಳ್ತೀನಿ. ಈ ಒಂದು ವ್ಯಾಕ್ಸಿನ್ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಆಯಿತು. ಸೊ ಜನರಿಗೆ ಒಳ್ಳೇದು ಮಾಡೋಕ್ಕೋಸ್ಕರನೇ ಈ ಒಂದು ವ್ಯಾಕ್ಸಿನ್ ಬಂದಿದ್ದು ಅನ್ಕೊಳ್ಳೋಣ. ಆದರೆ ಅದರಿಂದ ಆಗ್ತಕ್ಕಂಥ ಒಂದು ಸೈಡ್ ಎಫೆಕ್ಟ್ ಅನ್ನ ಸ್ವಲ್ಪ ಆದರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಆಕ್ಚುಲಿ ಈ ಒಂದು ವ್ಯಾಕ್ಸಿನ್ ಶುರುವಾಗಿದ್ದು ಯಾವಾಗ ಅಂತಂದ್ರೆ ಈ ಒಂದು ಸೆಕೆಂಡ್ ವೇವ್ ಎಂಡಿಂಗ್ ಟೈಮಲ್ಲಿ ಆಲ್ಮೋಸ್ಟ್ ಆ ಒಂದು ಟೈಮ್ಗೆ ಮೋರ್ ದೆನ್ 70% ಆಫ್ ಪಾಪ್ಯುಲೇಷನ್ ಈ ಒಂದು ಡಿಸೀಸ್ ಇಂದ ಅಫೆಕ್ಟ್ ಆಗಿ ಕ್ಯೂರ್ ಆಗಿದ್ರು. ಆ ಒಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ವ್ಯಾಕ್ಸಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿ ಇದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು, ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಅನ್ನೋದು, ಸಡನ್ ಆಗಿ ಕೊಲ್ಯಾಪ್ಸ್ ಆಗ್ತಕ್ಕಂಥದ್ದು, ಏನು ಇವೆಲ್ಲ ಅಂತಕ್ಕಂಥದ್ದು ಇರ್ತಕ್ಕಂಥ ಪ್ರಶ್ನೆಗಳು ಹೇಳ್ತಾ ಇದ್ರೆ ಲಿಸ್ಟ್ ಹೋಗ್ತಾನೆ ಇರುತ್ತೆ. ಆದರೆ ಸೊ ನಮಗೆ ಗೊತ್ತಿರ್ತದ್ದು ಏನಪ್ಪಾ ಅಂತಂದ್ರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಆದಾಗ ಮಾತ್ರ ನಮಗೆ ಈ ಥರ ಆಗಿದೆ ಅಂತ ಗೊತ್ತಾಗುತ್ತೆ ಹೊರತು ಸೊ ನಮ್ಮ ಗಮನಕ್ಕೆ ಬಾರದೇ ಇರೋ ರೀತಿಯಾಗಿ ಎಷ್ಟು ಕೇಸ್ಗಳು ಈ ಥರ ಆಗಿರ್ಬೋದು ಅಂತ ಸೊ ನೀವೇ ಇಲ್ಲಿ ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಇಲ್ಲಿ ಈ ವಿಚಾರದ ಬಗ್ಗೆ ತುಂಬ ಡಿಸ್ಕಷನ್ ಮಾಡೋದಿಲ್ಲ. ಆದರೆ ಸೊ ನಿಮಗೆ ಅರ್ಥ ಆಗ್ತಾ ಇರುತ್ತೆ ಈ ಒಂದು ಕೋವಿಡ್ ಶೀಲ್ಡ್, ಈ ಒಂದು ವ್ಯಾಕ್ಸಿನ್ ತಗೊಂಡವ್ರಿಗೆ ಯಾರ್ಯಾರಿಗೆ ಏನೇನು ಆಯಿತು ಅಂತ. ಹಾಗಾದರೆ ಸೊ ನನಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ. ನಿಮಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.